ಟ್ರಂಪ್ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಆ ಮೂಲಕ ಭಾರತೀಯ ಸಿನಿಮಾಗಳಿಗೆ ಬಿಗ್ ಶಾಕ್ ಕೊಡ್ತಾ ಇದೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾರತೀಯ ಸಿನಿಮಾಗಳ ಮೇಲೆ ಟ್ರಂಪ್ ಸವಾರಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಕಾರಣ ಇಂಡಿಯನ್ ಸಿನಿಮಾಗಳಿಗೆ ದೊಡ್ಡನ್ನ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಭಾರತೀಯ ಸಿನಿಮಾಗಳ ಮೇಲೆ ಟ್ರಂಪ್ ಸವಾರಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕಾರಣ ಅಮೆರಿಕಾದಲ್ಲಿ ರಿಲೀಸ್ ಆಗುವಂತಹ ಸಿನಿಮಾಗಳಿಗೆ 100% ಟ್ಯಾಕ್ಸ್ ಅನ್ನ ವಿಧಿಸಲಾಗಿದೆ. ಅಮೆರಿಕಾದಲ್ಲಿ ರಿಲೀಸ್ ಆಗುವಂತಹ ನಮ್ಮ ಭಾರತೀಯ ಸಿನಿಮಾಗಳಿಗೆ 100% ಟ್ಯಾಕ್ಸ್. ಕಾರಣ ಏನಪ್ಪಾ? ಇದ್ದಕ್ಕಂತೆ ಈ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಆ ಮೂಲಕ ಭಾರತೀಯ ಸಿನಿಮಾಗಳು ಅಮೆರಿಕಾದಲ್ಲಿ ರಿಲೀಸ್ ಆಗುವುದಕ್ಕೆ ಇಷ್ಟರ ಮಟ್ಟಿಗೆ ಟ್ಯಾಕ್ಸ್ ಕಟ್ಟಿ ರಿಲೀಸ್ ಮಾಡಬೇಕಾ ಅನ್ನೋದು ಬಹುತೇಕರ ಪ್ರಶ್ನೆ. ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಮುಂದಿಡ್ತಿದ್ದಾರೆ. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಲಿವುಡ್ ಅನ್ನ ದುರ್ಬಲಗೊಳಿಸ್ತಾ ಇದೆ ಇತರೆ ದೇಶಗಳು ಅನ್ನೋ ಕಾರಣಕ್ಕೆ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಾ ಇದೆ ಅನ್ನುವಂತಹ ಅಂಶವನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಅಮೆರಿಕಾದಲ್ಲಿ ಚಲನಚಿತ್ರೋದ್ಯಮ ಅತ್ಯಂತ ವೇಗವಾಗಿ ಕುಗ್ತಾ ಹೋಗ್ತಾ ಇದೆ. ಅದನ್ನ ತಡೆಗಟ್ಟೋದಕ್ಕೆ ಇರುವಂತಹ ಒಂದು ಮಾರ್ಗ ಅಂದ್ರೆ ಅದು ಟ್ಯಾಕ್ಸ್ ನ ಪರಿಹಾರ ಅನ್ನೋ ಕಾರಣಕ್ಕೆ ಈ ರೀತಿ ಟ್ಯಾಕ್ಸ್ ವಿಧಿಸ್ತಾ ಇದೆಯಂತೆ ಅಮೆರಿಕ. ವಿದೇಶಿ ಚಿತ್ರಗಳು ಹಾಲಿವುಡ್ ಮೇಲೆ ಸವಾರಿ ಮಾಡ್ತಾ ಇದೆ. ಇತರೆ ಸಿನಿಮಾಗಳಿಂದ ಅಮೆರಿಕ ನಿರ್ಮಾಪಕರು, ಸ್ಟುಡಿಯೋಗಳು ಎಲ್ಲವೂ ಕೂಡ ನಾಶವಾಗ್ತಾ ಇದೆ. ಬಟ್ ಅದನ್ನ ಉಳಿಸುವ ಪ್ರಯತ್ನಗಳಾಗಬೇಕಲ್ಲ, ಹಾಗಾಗಿ ಈ ಟ್ಯಾಕ್ಸ್ ಅನ್ನ ಹಾಕಲಾಗಿದೆ ಅನ್ನುವಂತಹ ವಿಚಾರಗಳನ್ನ ಅಮೆರಿಕ ಪ್ರಸ್ತಾಪ ಮಾಡ್ತಾ ಇದೆ ಅಂದ್ರೆ ಟ್ರಂಪ್ ಉಲ್ಲೇಖ ಮಾಡಿದ್ದಾರೆ ಈ ಅಂಶಗಳನ್ನ. ಬೇರೆ ದೇಶಗಳಲ್ಲಿ ತಯಾರಾಗಿ ಅಮೆರಿಕಕ್ಕೆ ಯಾವುದೇ ಸಿನಿಮಾಗಳು ಬರುತ್ತೆ ಅಂದ್ರೂ ಕೂಡ ಅಲ್ಲಿನ ಥಿಯೇಟರ್ಗಳಲ್ಲಿ ಆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದ್ರೆ 100% ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಇದು ಸಹಜವಾಗಿ ನಮ್ಮ ಭಾರತೀಯ ಸಿನಿಮಾ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅತ್ಯಂತ ಹೊರೆಯಾಗುತ್ತೆ. ಬಹುತೇಕರು ಅಮೆರಿಕಾದಲ್ಲಿ ನಮ್ಮ ಕನ್ನಡಿಗರಾಗ್ಲಿ ಭಾರತೀಯರಲ್ಲಿ ವಾಸ ಮಾಡ್ತಿರ್ತಾರೆ. ಹೌದು, ನಮ್ಮ ಭಾರತೀಯ ಸಿನಿಮಾಗಳು ಬರಬೇಕು, ನಾವು ಹೋಗಿ ಸಿನಿಮಾಗಳನ್ನ ಕಣ್ತುಂಬಿಕೊಳ್ಬೇಕು, ಎಂಜಾಯ್ ಮಾಡಬೇಕು ಅಂತ ನಾವು ಎಷ್ಟೋ ಸಿನಿಮಾಗಳು ಅಲ್ಲಿ ಥಿಯೇಟರ್ ಫುಲ್ ಆಗಿರುವಂತಹ ಸನ್ನಿವೇಶಗಳನ್ನ, ಆ ಕ್ಷಣಗಳನ್ನ ಕೂಡ ನೋಡಿದ್ದೀವಿ. ಅತಿ ದೊಡ್ಡ ಹಿಟ್ ಆದಂತಹ ಸಿನಿಮಾಗಳು, ದೊಡ್ಡ ಮಟ್ಟದ ಸಕ್ಸಸ್ ಆದಂತಹ ಸಿನಿಮಾಗಳು ಅಮೆರಿಕಾದಲ್ಲೂ ಕೂಡ ಅಲ್ಲಿನ ಜನ ಖುಷಿ ವ್ಯಕ್ತಪಡಿಸಿರೋದನ್ನ ಗಮನಿಸಿದ್ವಿ. ಬಟ್ ಇನ್ನು ಮೇಲೆ ಇದೆಲ್ಲವನ್ನ ಹೊರತುಪಡಿಸಿ ಯಾವ ರೀತಿ ಸಿನಿಮಾಗಳನ್ನ ಅಲ್ಲಿಗೆ ತೆರೆಗೆ ತರ್ತಾರೆ, ಇಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿ ನಮ್ಮ ಭಾರತೀಯ ಸಿನಿಮಾದ ನಿರ್ದೇಶಕರಾಗ್ಲಿ ಅಥವಾ ನಿರ್ಮಾಪಕರಾಗ್ಲಿ ಆ ಅಮೆರಿಕಾದ ಥಿಯೇಟರ್ಗಳಲ್ಲಿ ಆ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಗೊತ್ತಿಲ್ಲ. ಯಾಕಂದ್ರೆ ಹೈ ಬಜೆಟ್ ಸಿನಿಮಾಗಳೇ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇರೋದು. RRR ಇರಬಹುದು, KGF ಅಂತ ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬಿಗ್ ಬಜೆಟ್ ಸಿನಿಮಾಗಳು. ಇದೇನು ದೊಡ್ಡದಲ್ಲ ಬಿಡಿ, ಅಮೆರಿಕಾದಲ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಿದ್ರು ಪರವಾಗಿಲ್ಲ ಅಂತ ಕೆಲವರು ಹೇಳಬಹುದು. ಆದ್ರೆ ತತ್ಕ್ಷಣಕ್ಕೆ ಇದನ್ನ ಗಮನಿಸಿದ್ರೆ ಅತ್ಯಂತ ಹೊರೆಯಾಗುವಂತಹ ಸಾಧ್ಯತೆ ಭಾರತೀಯರ ಮಟ್ಟಿಗೆ, ಅಂದ್ರೆ ಭಾರತೀಯ ಸಿನಿಮಾಗಳಿಗೆ ಮಟ್ಟಿಗೆ. ಹಾಗಾಗಿ ಇದನ್ನ ನಿರ್ಮಾಪಕರು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಆಲ್ರೆಡಿ ಅಲ್ಲಿನ ಅಧ್ಯಕ್ಷರೇ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ರಲ್ಲ, ಯಾಕೆ ಅನಿವಾರ್ಯ ಆಗ್ತಾ ಇದೆ ಈ ತಕ್ಷಣಕ್ಕೆ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡುದು ಅಂತ ಅಂದ್ರೆ ಅಲ್ಲಿನ ಸಿನಿಮಾಗಳು ಕುಗ್ತಾ ಇದೆ, ಯಾರು ಥಿಯೇಟರ್ ಹತ್ತ ಮುಖ ಮಾಡ್ತಾ ಇಲ್ಲ. ಇದರಿಂದ ಅನೇಕ ನಿರ್ಮಾಪಕರು, ನಿರ್ದೇಶಕರು ನಷ್ಟ ಅನುಭವಿಸ್ತಾ ಇದ್ದಾರೆ. ಅದನ್ನ ಉಳಿಸೋ ಪ್ರಯತ್ನ ಆಗಬೇಕು ಅಂದ್ರೆ ಟ್ಯಾಕ್ಸ್ ಒಂದೇ ಪರಿಹಾರ ಅನ್ನೋ ಕಾರಣಕ್ಕೆ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರವನ್ನ ಕೂಡ ಅಮೆರಿಕ ಉಲ್ಲೇಖ ಮಾಡ್ತಾ ಇದೆ.